ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ 75ನೇ ಸಂಭ್ರಮದ ಅಂಗವಾಗಿ ಬೃಹತ್ ರಾಜ್ಯ ಸಮಾವೇಶ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನಡೆದಿದೆ. ಮಾಜಿ ಸಚಿವ ಬಿ ರಮನಾಥ ರೈ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಬೃಹತ್ ರಾಜ್ಯ ಸಮಾವೇಶಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕನ್ನಡ ಉಳಿಸಿ ಆಂದೋಲನ ಕೇವಲ ಬಡವರ ಮತ್ತು ದುರ್ಬಲ ವರ್ಗದವರಿಗೆ ಮಾತ್ರ ಸೀಮಿತವಾಗಬಾರದು. ಬಡವರು, ಶ್ರೀಮಂತರು ಸೇರಿದಂತೆ ಎಲ್ಲರೂ ಈ ಅಭಿಯಾನದಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕನ್ನಡ ಉಳಿಸಿ ಬೆಳೆಸಿ ಜಾಗೃತಿ ಅಭಿಯಾನದ ಪುಸ್ತಕವನ್ನ ಮಾಜಿ ಸಚಿವ ಬಿ ರಮನಾಥ ರೈ ಬಿಡುಗಡೆಗೊಳಿಸಿದ್ದಾರೆ. ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್ ಮಾತನಾಡಿದರು. ಸಾಂದೀಪ ಶಾಲೆಯ ಅಂಧ ವಿದ್ಯಾರ್ಥಿಗಳ ನೃತ್ಯ ವೈಭವ, ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಗುರು ವಂದನೆ, ವೀಲ್ಚೇರ್ ವಿತರಣೆ, ಪದಗ್ರಹಣ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ. ರಾಜ್ಯ ಕಾರ್ಯದರ್ಶಿ ನೌಫಲ್ ಕೆಬಿಎಸ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಶ್ರೀನಾಥ್, ಕಸಾಪ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು, ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಸುಧಾಕರ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಯಾರೊಬ್ಬ ಶಿಕ್ಷಣ ಕರೆದು ಅವನ ಹುಡುಗರನ್ನ ಕಳಿಸಿ ನೀನು ಇವರು ವಿದ್ಯಾಪಾರಂಗತನಾಗಿ ಮಾಡು ಅಂತ ಹೇಳಿ ಅವ್ರು ಕಳಿಸ್ಕೊಡ್ತಾ ಇದ್ದಾರೆ. ಅದು ಗುರುಕುಲ ವ್ಯವಸ್ಥೆ. ಗುರುಕುಲ ವ್ಯವಸ್ಥೆ ಯಾರಿಗೆ? ಉಳ್ಳವರಿಗೆ ಮಾತ್ರ ಗುರುಕುಲ ವ್ಯವಸ್ಥೆ. ಬೇರೆಯವರಿಗೆ ಗುರುಕುಲ ವ್ಯವಸ್ಥೆ ಇರಲಿಲ್ಲ. ಶಿಕ್ಷಣ ಕೆಲವು ಮಂದಿಗೆ ನೋಡಲಿಕ್ಕೆ ಮಾತ್ರ, ಅದನ್ನು ಅನುಭವಿಸಿಕೆ ಇರಲಿಲ್ಲ ಇತ್ತು. ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಶಿಕ್ಷಣ ಅನ್ನೋದು ಒಂದು ಮರೀಚಿಕೆ ಆಗಿತ್ತು ಪ್ರತಿಯೊಬ್ಬರಿಗೆ. ನಾನು ಕ್ರಾಂತಿಯ ಕಥೆಯನ್ನು ಓದ್ತಾ ಇದ್ದೆ. ಲೆನಿನ್ನ ಒಂದು ಹೋರಾಟದಿಂದ ರಷ್ಯಾದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಆಗುತ್ತೆ. ದೇಶದ ಜಾರ್ ದೊರೆಗಳ ಆಳ್ವಿಕೆಯಲ್ಲಿ ಅವರು ಮನುಷ್ಯರಿಗೆ ಶಿಕ್ಷಣ, ನಾಗರಿಕರಿಗೆ ಶಿಕ್ಷಣ ಕೊಡ್ತಕ್ಕಂಥ ಅವರ ಅಪೇಕ್ಷೆ ಇರಲಿಲ್ಲ. ಯಾಕೆಂದರೆ ಸಮಾಜದಲ್ಲಿ ಜನರು ಶಿಕ್ಷಣ ಪಡೆದರೆ ಅರಸೊತ್ತಿಗೆಯನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕಾಗಿ ಯಾರು ಜನರಿಗೆ ಶಿಕ್ಷಣ ಬೇಡ, ಅರಸು ಮಕ್ಕಳಿಗೆ ಮಾತ್ರ ಶಿಕ್ಷಣ, ಮುಂದುವರೆದ ಬಲಿಷ್ಠ ಸಮಾಜದವರಿಗೆ ಮಾತ್ರ ಶಿಕ್ಷಣ, ಸಾಮಾಜಿಕ ನ್ಯಾಯದಿಂದ ವಂಚಿತರಾದ ದುರ್ಬಲ ವರ್ಗದ ಶಿಕ್ಷಣ ಇರದಂಥ ಸ್ಥಿತಿ ಒಂದು ಕಾಲದಲ್ಲಿ ಇತ್ತು ಅನ್ನೋದನ್ನು ಬಹುಶಃ ಎಲ್ಲರೂ ಒಪ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಬಹಿರಂಗವಾಗಿ ಮಾತಾಡೋದಿಲ್ಲ, ಅದು ಸತ್ಯ ಮತ್ತು ಸತ್ಯವೇ. ಸತ್ಯ ಯಾವಾಗ ಸತ್ಯ ಆಗ್ತದೆ, ಇತಿಹಾಸ ಯಾವಾಗ ಇತಿಹಾಸ ಸುಳ್ಳು ಹೇಳೋದಿಲ್ಲ, ಸತ್ಯವನ್ನು ಹೇಳ್ತದೆ. ಈ ಸತ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಕೂಡ ಕೆಲವು ಸತ್ಯವನ್ನು ಹೇಳಬೇಕಾಗಿದೆ. ಸುಳ್ಳು ಹೇಳುವಂತಕ್ಕಂಥ ನಮ್ಮ ಮಾತು ಇರಬಾರ್ದು. ಆ ಜಾರ್ ದೊರೆಗಳ ಕಾಲದಲ್ಲಿ ಏನು ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಯಾರೊಬ್ಬ ಶಿಕ್ಷಣ ಕರೆದು ಅವನ